ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಾಸ್ ವರ್ಲ್ಡ್. ನನ್ನ ಪುಟ್ಟ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕೋಟಪ್ಪಕೊಂಡ, ಆಂಧ್ರ ಪ್ರದೇಶದ ಕೋಟಪ್ಪಕೊಂಡ ತ್ರಿಕುಟೇಶ್ವರ ದೇವರ ದರ್ಶನವನ್ನ ಮಾಡೋಣ ಬನ್ನಿ. ನಾವೆಲ್ಲೇ ಹೊರಡಬೇಕಾದ್ರೂ ನಾವು ಹೊರಡುವಂಥ ಗಾಡಿಗೆ ಪೂಜೆ ಮಾಡಿ ಹೊರಡುವಂಥ ಪದ್ಧತಿಯನ್ನ ರೂಢಿಸ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ಎಲ್ಲಾನು ಮಹಾರಾಷ್ಟ್ರ ಟ್ರಿಪ್ ಹೋಗಿದ್ವಿ. ಅಲ್ಲಿನ ಪ್ಲೇಸಸ್ ವಿಡಿಯೋಸನ್ನೆಲ್ಲಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಹೋಗಿ ನೋಡಿ. ಇವತ್ತಿನ ವಿಡಿಯೋನಲ್ಲಿ ಬೆಂಗಳೂರಿಂದ ಕೋಟಪ್ಪಕೊಂಡ 600 ಕಿಲೋಮೀಟರ್ ದೂರದಲ್ಲಿದೆ. ಗುಂಟೂರಿಂದ 60 ಕಿಲೋಮೀಟರ್ ಇದೆ. ಆಂಧ್ರ ಪ್ರದೇಶ ಟ್ರಿಪ್ ಪ್ಲಾನ್ ಮಾಡಿರುವಂಥ ನಾವು 6 ದಿನದಲ್ಲಿ 15 ಪ್ಲೇಸಸ್ಸನ್ನು ಕವರ್ ಮಾಡಿದ್ವಿ. ಅದರಲ್ಲಿ ನಾವು ಫಸ್ಟ್ ಹೋಗಿರುವಂಥದ್ದು ಕೋಟಪ್ಪಕೊಂಡ. ಇದು ಗುಂಟೂರಿಂದ 60 ಕಿಲೋಮೀಟರ್ ಬರುತ್ತೆ, ದೂರದಲ್ಲಿದೆ. ಸುತ್ತಲೂ ಬೆಟ್ಟಗಳು, ಆ ಒಂದು ಚಿಕ್ಕ ಊರು. ಇಲ್ಲಿ ನಾವು ಬೆಳಗ್ಗೆ ರೀಚ್ ಆದ್ವಿ. ಬೆಂಗಳೂರಿಂದ ನಿಮಗೆ 12 ಅವರ್ಸ್ ಜರ್ನಿ ಆಗುತ್ತೆ. ಸೊ ಬೆಟ್ಟ ಹತ್ತಬೇಕಾದ್ರೇ ನಮಗೆ ಇಲ್ಲಿ ಬ್ರಹ್ಮ, ವಿಷ್ಣು, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಲಿಂಗ, ಈ ಥರ ಪ್ರತಿಯೊಂದು ದೊಡ್ಡ ದೊಡ್ಡ ಮೂರ್ತಿಗಳನ್ನು ಮಾಡಿದ್ದಾರೆ. ಸೊ ಇದನ್ನು ನೋಡಿಕೊಂಡು ನಾವು ಬೆಟ್ಟ ಹತ್ಬೋದು. ಬೆಟ್ಟ ಹತ್ತುವಂಥವ್ರು ಮೆಟ್ಲುಗಳಿದೆ, ಮೆಟ್ಲಿಂದನೂ ಬೆಟ್ಟ ಹತ್ತುತ್ತಾ ಇರ್ತಾರೆ. ಹಾಗೆ ವೆಹಿಕಲ್ಸ್ ಕೂಡ ಬೆಟ್ಟದ ಮೇಲೇ ಹೋಗುತ್ತೆ. ನಿಮಗೆ ಬೆಂಗಳೂರಿಂದ ಹೊರಟ್ರೆ 11-12 ಅವರ್ ಜರ್ನಿ ಆಗುತ್ತೆ. ಸೊ ಫಸ್ಟು ನಾವು ಇದು ವಿಜಯವಾಡದಿಂದ ಹತ್ತಿರನೇ, ಅಲ್ಲೂ ಕೂಡ 100 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ. ಇಲ್ಲಿಂದ ನಾವು ಮತ್ತೆ ವಿಜಯವಾಡ, ಕನಕದುರ್ಗಮ್ಮ ದೇವಸ್ಥಾನ, ಅಮರಾವತಿಗೆಲ್ಲ ಹೋದ್ವಿ. ಸೊ ಫಸ್ಟು ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಾವು ಬೆಳಗ್ಗೆ ರೀಚ್ ಆಗಿ ಬೆಂಗಳೂರು ನಾವು ರಾತ್ರಿ ಬಿಟ್ವಿ. ಬೆಳಗಾಗುವಷ್ಟರಲ್ಲಿ ಕೋಟಪ್ಪಕೊಂಡ ಸೇರಿಕೊಂಡು ಅಲ್ಲಿ ಕೆಳಗಡೆ, ನೀವು ಬೆಟ್ಟದ ಕೆಳಗಡೆ ರೂಮ್ಸ್ ಎಲ್ಲನೂ ಸಿಗುತ್ತೆ. ಅಲ್ಲಿ ರೂಮ್ಸನ್ನು ತೊಗೊಂಡು ಫ್ರೆಶ್ ಅಪ್ ಆಗೋದಕ್ಕೆ ಮಾತ್ರ ರೂಮ್ಸ್ ತೊಗೊಂಡ್ವಿ. ರೂಮ್ಸನ್ನು ತೊಗೊಂಡು ಫ್ರೆಶ್ ಅಪ್ ಆಗಿ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ತ್ರಿಕೂಟೇಶ್ವರ ಅಂದರೆ, ಸ್ವಲ್ಪ ದೇವಸ್ಥಾನದ ಬಗ್ಗೆ ನಾವು ಇದರ ಒಂದು ಮಹಿಮೆನ, ಇದರ ಒಂದು ಪರಿಚಯವನ್ನು ತಿಳ್ಕೊಳ್ಳೋಣ. ತ್ರಿಕೂಟೇಶ್ವರ ಅಂತ ಹೇಳಿದ್ರೆ ಇಲ್ಲಿರುವಂಥ ದೇವರು, ಅದನ್ನು 3 ಕೋನಗಳ ಥರ ಇಲ್ಲಿ ನಾವು ಬೆಟ್ಟಗಳನ್ನು ನೋಡ್ತೀವಿ. ಅದಕ್ಕೋಸ್ಕರ ತ್ರಿಕೂಟ ಅಂತನ್ಬಿಟ್ಟು ತ್ರಿಕೂಟ ಪರ್ವತ ಅಂತಲೂ ಇದನ್ನು ಕರೀತಾರೆ. ಹಾಗೆ ಇಲ್ಲಿರೋ ಅಂಥ ದೇವರು ತ್ರಿಕೂಟೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿ ಒಟ್ಟಿಗೆ ಇಲ್ಲಿ ಸೇರಿರುವಂಥದ್ದು. ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆ, ಹಾಗೆ ಮತ್ತು 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿ ಒಟ್ಟಿಗೆ ಒಂದರಲ್ಲಿ ಇರುವಂಥದ್ದು ತ್ರಿಕೂಟೇಶ್ವರ. ಹಾಗೆ ಇಲ್ಲಿನ ದೇವರು ದಕ್ಷಿಣಾಮೂರ್ತಿಯಾಗಿ ಇರುವಂಥದ್ದು ಇನ್ನೊಂದು ವಿಶೇಷವಾಗಿದೆ. ಇಲ್ಲಿ ನಾವು ಶಿವಲಿಂಗವನ್ನು ಪೂಜಿಸೋದನ್ನು ನೋಡ್ಬೋದು. ಆ ಶಿವಲಿಂಗ ದಕ್ಷಿಣಾಮೂರ್ತಿಯಾಗಿ ಇರುವಂಥದ್ದು. ಇಲ್ಲಿನ ಇನ್ನೊಂದು ತುಂಬಾ ವಿಶೇಷತೆ ಅಂತ ಹೇಳಿದ್ರೆ, ಈ ಬೆಟ್ಟದ ಮೇಲೆ ಸುತ್ತಮುತ್ತಲೂ ಊರಲ್ಲಿ ಎಲ್ಲೂ ಕಾಗೆಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಶಾಪ ಇದೆ, ಕಾಗೆಗಳು ಇರಬಾರ್ದು ಅಂತಂದ್ಬಿಟ್ಟು. ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಒಂದು ಚಿಕ್ಕ ಪರಿಚಯ ತಿಳ್ಕೊಳ್ಳೋಣ. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ನಿಮಗೆ ಬೋರ್ಡ್ ಕೂಡ ಇರುತ್ತೆ. ಅಲ್ಲಿ ಇದರ ಒಂದು ಚರಿತ್ರೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಗೊಲ್ಲಭಾಮ ಅನ್ನುವಂಥ ಮಹಿಳೆ ದೇವರಿಗೆ ಪ್ರತಿದಿನ ಪ್ರಸಾದವನ್ನು ಅರ್ಪಿಸೋದಕ್ಕೆ ಬರ್ತಾ ಇದ್ಲು. ಒಂದು ದಿನ ಕಾಗೆಯಿಂದ ಪ್ರಸಾದ ಚೆಲ್ಲೋಗ್ಬಿಟ್ಟು ಅಪವಿತ್ರ ಆಯಿತು ಅಂತಂದ್ಬಿಟ್ಟು ಆಕೆ ಆ ಕಾಗೆಗಳಿಗೆ ಶಾಪವನ್ನು ನೀಡಿದ್ಲು ಅನ್ನೋದು ಇಲ್ಲಿನ ಒಂದು ಚರಿತ್ರೆಯಾಗಿದೆ. ಆವಾಗಿಂದ ಇಲ್ಲಿವರೆಗೂ ಈ ಬೆಟ್ಟದಲ್ಲಿ ಎಲ್ಲೂ ನಮಗೆ ಕಾಗೆಗಳು ಕಾಣಿಸೋದಿಲ್ಲ, ಕಾಗೆಗಳು ಎಲ್ಲೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಇಲ್ಲಿನ ಒಂದು ಚರಿತ್ರೆಯಾಗಿದೆ. ಹಾಗೆ ಇಲ್ಲಿನ ದೇವರನ್ನ ಉದ್ಭವ ಮೂರ್ತಿ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ನೀವು ದರ್ಶನಕ್ಕೆ ಹೋದಾಗ ಟೈಮಿಂಗ್ಸು, ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಒಳಗಡೆವರೆಗೂ ನಾವು ಮೊಬೈಲ್ಸು, ಕ್ಯಾಮ್ರಾಸನ್ನು ತೊಗೊಂಡು ಹೋಗ್ಬೋದು. ಒಳಗಡೆ ಗರ್ಭಗುಡಿ ಹತ್ರ ನಾವು ಹತ್ತಿರ ಹೋದ ಹಾಗೆ ಮೊಬೈಲು ಮತ್ತು ಕ್ಯಾಮ್ರಾಸು ಅಲ್ಲೂ ಇಲ್ಲ. ಸೊ ಇಲ್ಲಿಂದ ನಮಗೆ ಉಚಿತ ದರ್ಶನಕ್ಕೆ ಅವಕಾಶ ಇದೆ. ಇದು ನಾವು ಅಲ್ಲಿ ನೋಡುವಂಥ ಲಿಂಗ ತ್ರಿಕೂಟೇಶ್ವರ. ಸೊ ಹಾಗೆ ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ, ಇಡೀ ಬೆಟ್ಟದಲ್ಲಿ ತುಂಬ ಚೆನ್ನಾಗಿ ದೇವರ ಮೂರ್ತಿಗಳನ್ನು ಮಾಡಿದ್ದಾರೆ. ಸೊ ಇದು ಆ ಇಡೀ ಒಂದು ಬೆಟ್ಟನ ಒಂದು ಒಳ್ಳೆ ಅಟ್ರಾಕ್ಟಿವ್ ಆಗಿ ಮಾಡಿದೆ. ಹಾಗೆ ಗುಂಟೂರು ಸುತ್ತಮುತ್ತಲಿನ ಆಂಧ್ರ ಪ್ರದೇಶದ ಲೋಕಲ್ ಜನಗಳು, ಅಲ್ಲಿರುವಂಥ ಜನಗಳು ವೀಕೆಂಡ್ಸಲ್ಲಿ ಹಾಗೆ ಹಬ್ಬಗಳಲ್ಲಿ ತುಂಬ ಜನ ಸೇರ್ತಾರೆ. ವಿಪರೀತ ಜನ ಇರ್ತಾರೆ ಶನಿವಾರ ಭಾನುವಾರ. ತುಂಬ ಒಂದು ಒಳ್ಳೆಯ ಒಂದು ಪ್ಲೇಸ್ ಆಗಿದೆ. ಹಾಗೆ ಟೂರಿಸಮ್ ಕೂಡ ತುಂಬ ಚೆನ್ನಾಗಿದೆ. ಸುತ್ತಲೂ ಬೆಟ್ಟಗಳು, ಹಚ್ಚ ಹಸಿರಿನ ವಾತಾವರಣ. ಬೆಳಗಿನ ಜಾವ ನಾವು ಹೋದಾಗ, ಸ್ವಲ್ಪ ಬೆಳಗಾಗ್ತಾ ಇದ್ದಾಗೆ ಹೋದ್ವಿ. ಸೊ ಬೇಗ ಹೋದಾಗಿಂದ ಮಂಜು ಕವಿದ ವಾತಾವರಣ ಇತ್ತು. ನೋಡೋದಕ್ಕೆ ಪ್ರಕೃತಿ ಸೌಂದರ್ಯ ಕೂಡ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಇನ್ನೂ ಹತ್ತುವಂಥವ್ರು ಕೂಡ
ಅದ್ರ ಮೇಲೆ ಹತ್ತಿ ಬೆಟ್ಟದ ಮೇಲೆ ಹೋಗಿ ಬರ್ತಾ ಇರ್ತಾರೆ. ಅಲ್ಲೂ ಕೂಡ ಈಶ್ವರನ ಮೂರ್ತಿಗಳಿದೆ. ದೇವಸ್ಥಾನದ ಮುಂದೆ ದೊಡ್ಡ ಒಂದು ಶಿವಲಿಂಗ ಮಾಡಿದ್ದಾರೆ. ಈ ಶಿವಲಿಂಗಕ್ಕೆ 3 ಕಡೆ ಶಿವನ ಮೂರ್ತಿಯನ್ನ ಮಾಡಿ ಒಂದು ಕಡೆ ತ್ರಿಶೂಲವನ್ನ ಇಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರುವಂಥ ಬೋರ್ಡು ಇದು ಚರಿತ್ರೆ, ಅಂದರೆ ಕೋಟಪ್ಪ ಕೊಂಡ ಚರಿತ್ರೆ ಅಂತ ಹೇಳ್ತಾರೆ. ಇದನ್ನ ನಾವು ನೋಡಿದಾಗ ನಮಗೆ ಕಂಪ್ಲೀಟಾಗಿ ಈ ಒಂದು ಸ್ಥಳದ ಪುರಾಣ ಮಹತ್ವವನ್ನು ನಾವು ಇಲ್ಲಿ ಓದಿ ತಿಳ್ಕೋಬಹುದು. ಹಾಗೆ ಇಲ್ಲಿ ದರ್ಶನಕ್ಕೆ ಕೂಡ ಅವಕಾಶ ಇದೆ. ಬೇರೆ ಪ್ಲೇಸಸ್ಸಿಂದ ಬಂದಿರೋವಂಥವ್ರಿಗೆ ರೂಮ್ಸ್ ಕೂಡ ಫೆಸಿಲಿಟೀಸ್ ಇದೆ. ಫ್ರೆಶ್ ಅಪ್ ಆಗೋದಕ್ಕೆ ಬೆಟ್ಟದ ಮೇಲೆ ಕೂಡ ಅವಕಾಶ ಇದೆ, ರೂಮ್ಸ್ ಇದೆ. ಹಾಗೆ ಬೆಟ್ಟದ ಕೆಳಗಡೆ ನೀವು ಒಂದು ಪುಟ್ಟ ಊರಿದೆ, ಅಲ್ಲೂ ಕೂಡ ನೀವು ರೂಮ್ಸನ್ನು ತಗೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಬೇಕಿದ್ರೆ ನೀವು ಹೋಗ್ಬೋದು. ಸೊ ಸುತ್ತಲೂ ಬೆಟ್ಟಗಳಿರೋದ್ರಿಂದ ಒಳ್ಳೆ ಒಂದು ಪ್ರಕೃತಿ ಸೌಂದರ್ಯ, ಪ್ರಕೃತಿ ಪ್ರಿಯರಿಗಂತೂ ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಇದಾಗಿದೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರೋದೆಲ್ಲನೂ ಊರು, ಚಿಕ್ಕ ಊರು ಕೋಟಪ್ಪ ಕೊಂಡ, ಅದರ ಹೆಸರು ಕೂಡ. ಅಲ್ಲಿಂದ ನಿಮಗೆ ಮೇನ್ ಎಂಟ್ರೆನ್ಸ್ ಇರುತ್ತೆ. ಬೆಟ್ಟ ಹತ್ತೋ ಅಂಥವ್ರು ಕೂಡ ಹತ್ತಿ ಇಲ್ಲಿಗೆ ಬರ್ತಾ ಇರ್ತಾರೆ. ಇದು ಸುಂದರವಾಗಿರುವಂಥ ಒಂದು ಬೆಟ್ಟ. ಅದರ ಮೇಲ್ಗಡೆ ದೇವರ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಸೊ ಇಷ್ಟು ಚೆನ್ನಾಗಿರುವಂಥ ಒಂದು ಪ್ಲೇಸು ಇದಾಗಿದೆ. ಹಾಗೆ ಈ ಬೆಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ, ಬ್ರಹ್ಮ, ವಿಷ್ಣು, ದೊಡ್ಡ ಶಿವಲಿಂಗ, ಈಶ್ವರನ ಮೂರ್ತಿ, ಹೀಗೆ ತುಂಬ ಒಂದು ಮೇನ್ ಅಟ್ರಾಕ್ಷನ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಂಧ್ರ ಪ್ರದೇಶದಲ್ಲಿ ಗುಂಟೂರು, ವಿಜಯವಾಡ, ಮಂಗಳಗಿರಿ, ಹೀಗೆ ಅಮರಾವತಿ ಕೆಲವೊಂದು ಪ್ಲೇಸಸ್ಸಿಂದ ಇಲ್ಲಿಗೆ ತುಂಬ ಜನ ಬರ್ತಾರೆ. ಒಳ್ಳೆಯ ಒಂದು ಪಿಕ್ನಿಕ್ ಸ್ಪಾಟ್ ಕೂಡ ಆಗಿದೆ, ಟೂರಿಸಂ ಪ್ಲೇಸ್ ಕೂಡ ಆಗಿದೆ. ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಇಲ್ಲಿ ಒಂದು ಚಿಕ್ಕ ಪಾರ್ಕನ್ನು ಮಾಡಿದ್ದಾರೆ. ಕೆಲವೊಂದು ಪ್ರಾಣಿಗಳು ಕೂಡ ನಾವಿಲ್ಲಿ ಜಿಂಕೆ, ಮೊಲ, ಈ ಥರ ಪ್ರಾಣಿಗಳನ್ನು ಕೂಡ ಪಾರ್ಕಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಕೋಟಪ್ಪ ಕೊಂಡ ದರ್ಶನ ಮುಗಿಸ್ಕೊಂಡು ಆಂಧ್ರ ಪ್ರದೇಶದ ನೆಕ್ಸ್ಟ್ ಪ್ಲೇಸ್ ನಾವು ಹೊರಟಿದ್ದು ಆಂಧ್ರ ಪ್ರದೇಶದ ರಾಜಧಾನಿಯಾಗಿರುವಂಥ ಅಮರಾವತಿ, ಅಮರಲಿಂಗೇಶ್ವರ ದೇವರ ದರ್ಶನವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡೋಣ. ಮಿಸ್ ಮಾಡ್ದಿರ ನೆಕ್ಸ್ಟ್ ಎಪಿಸೋಡನ್ನು ಕೂಡ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.